ರಾಮ ಅನ್ನುವಂಥ ತಾರಕ ನಾಮ ಏನಿದೆ ಅದನ್ನು ನೀವು ಯಾವತ್ತೂ ಕೂಡ ಜಪ ಮಾಡಬೇಕು, ನಿಮಗೆ ಅದರಿಂದ ಸದ್ಗತಿ. ಹೀಗೆ ಅವರಿಗೆಲ್ಲ ವರಗಳನ್ನು ಕೊಟ್ಟ. ಮುಂದೆ ಸೀತೆಗೆ ಆತ ಹೇಳಿದ, ನಿನ್ನ ದೇವಾಲಯಕ್ಕೆ ನೀನು ಹೊರಟೋಗುವಂತ ಸೀತೆಗೆ ಹೇಳಿದ. ಆಕೆ ಅವನಿಗೆ ನಮಸ್ಕಾರ ಮಾಡಿ ಆ ಸ್ತ್ರೀಯರನ್ನು ಕರೆದುಕೊಂಡು ಆಕೆ ದೇವಾಲಯಕ್ಕೆ ಹೊರಟೋದ್ಲು. ದೇವಾಲಯಕ್ಕೆ ಹೋಗಿ ಆ ದುರ್ಗಾ ರೂಪವನ್ನು ಆಕೆ ತಾಳೆ ಬಿಟ್ಲು. ಅಲ್ಲಿ ಬಂದಂಥವ್ರು ಎಲ್ಲರಿಗೂ ಕೂಡ ಅದೊಂದು ವಿಲಕ್ಷಣವಾದಂಥ ಸಂಗತಿಯಾಗಿ ಗೊತ್ತಾಯಿತು. ಮುಂದೆ ಆ ಸ್ತ್ರೀಯರು ದುರ್ಗಾದೇವಿಗೆ ಪೂಜೆ ಮಾಡಿ ತಮ್ಮ ತಮ್ಮ ದೇಶಕ್ಕೆ ಹೊರಟೋದ್ರು. ಈ ಕಡೆ ರಾಮನೂ ಕೂಡ ಅಯೋಧ್ಯ ನಗರಕ್ಕೆ ಬಂದು ಮುಟ್ಟಿದ. ಈ ಕಡೆ ಕುಶ ಸೀತೆಯನ್ನು ಬಂದು ಕೇಳಿದ, ಅದೇನು ಕಾಡಿನಲ್ಲಿ ನೀನು ಬಂದಿದ್ಯಲ್ಲ, ಇಲ್ಲೇ ನೀನು ಅಯೋಧ್ಯೆಯಲ್ಲೇ ಅಂತಃಪುರದಲ್ಲೇ ಇದ್ದಿ ಅಂತ ತಿಳ್ಕೊಂಡಿದ್ವಿ, ನೀನು ಕಾಡಿಗೆ ಬೇರೆ ಬಂದಿದ್ದಿ, ಅದೇನು ವಿಲಕ್ಷಣವಾದಂಥ ಘಟನೆ ಅಂತ ಕುಶ ಸೀತೆಯನ್ನು ಕೇಳಿದ. ತದಸ್ತೆ ಲಕ್ಷ್ಮಣಾಜ್ಜಾಹ ಮೇನಿರೇ ರಾಘವಂ ಹರಂ. ಸೀತೆ ಆ ವೃತ್ತಾಂತವನ್ನೆಲ್ಲ ತಾನು ಕೂಡ ಕೇಳಿದ್ಲು. ಲಕ್ಷ್ಮಣಾದಿಗಳಿಗೆಲ್ಲ ಗೊತ್ತಾಯಿತು, ರಾಮನೇ ಹರ, ಸೀತೆಯೇ ದುರ್ಗಾದೇವಿ ಅನ್ನುವಂಥ ಸಂಗತಿಯನ್ನೆಲ್ಲ ಅವರು ತಿಳ್ಕೊಂಡ್ರು. ಹೀಗೆ ಶಿಷ್ಯನೇ ಆ ಗುರುಗಳು ಹೇಳಿದರು, ಜನರು ರಾಮ ಯಾರು ಅಂತನ್ನುವಂಥ ವಾಸ್ತವಿಕ ಸಂಗತಿಯನ್ನು ತಿಳ್ಕೊಳ್ಬೇಕು. ರಾಮೇಣ ಪರಮಾತ್ಮನ ದ್ವೈತ ಬುದ್ಧಿ ಖಂಡಿತ. ಜನರ ತತ್ವಜ್ಞಾನಕ್ಕಾಗಿ ರಾಮ ಶಿವ ಬೇರೆ ಅಲ್ಲ, ಸೀತೆ ಮತ್ತು ದುರ್ಗಾದೇವಿ ಇಬ್ಬರು ಬೇರೆ ಅಲ್ಲ ಅನ್ನುವಂಥ ಸಂಗತಿಯನ್ನ ಆತ ತಿಳಿಸಿಕೊಟ್ಟ. ಏವಂ ವರೇಣ ರಾಮಸ್ಯ ರಾಮಾಹ ನಾರ್ಯಸ್ತು ಕಥ್ಯತೆ ತಾಸಾಮಪಿ ಮನುಷ್ಯಾಯಂ ಸ್ಮೃತೋ ರಾಮೋ ಹಿ ದ್ವ್ಯಕ್ಷರಃ. 2 ಅಕ್ಷರಗಳಿಂದ ಕೂಡಿದಂಥ ರಾಮ ಅನ್ನುವಂಥ ಮಂತ್ರವನ್ನ ಅವ್ರಿಗೂ ಕೂಡ ಜಪ ಮಾಡಲಿಕ್ಕೆ ಆತ ಕೊಟ್ಟ. ಈ ಮಂತ್ರ ಹೊರತಾಗಿ ಬೇರೆ ಯಾವ ಮಂತ್ರವೂ ಸ್ತ್ರೀಯರಿಗಿಲ್ಲ. ಎಲ್ಲ ಸ್ತ್ರೀಯರು ಕೂಡ ಇದನ್ನ ಧ್ಯಾನ ಮಾಡಬಹುದು. ಇದನ್ನ ಯಾವಾಗ ಧ್ಯಾನ ಮಾಡಬೇಕಂದ್ರೆ ಸಂಕಷ್ಟ ಒದಗಿದಾಗ, ಭಯ ಬಂದಾಗ, ಮಹಾಪಾಪ ಬಂದಾಗ, ದೈಹಿಕ ಪೀಡೆ ಬಂದಾಗ ರಾಮ ಅನ್ನುವಂಥ 2 ಅಕ್ಷರದ ಮಂತ್ರವನ್ನು ಯಾವಾಗಲೂ ಕೂಡ ಧ್ಯಾನ ಮಾಡಬೇಕು. ಮಹಾಪಾಪವನ್ನು ಮಾಡಿದವರು, ಸಂತಾಪದಿಂದ ನರಳುವಂಥವರು ಇದನ್ನು ಧ್ಯಾನ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು. ಹೋಗುವಾಗ, ಭೋಜನ ಮಾಡುವಾಗ, ಮಲಗಿದ್ದಾಗ, ಆಟವಾಡುವಾಗ, ರಾತ್ರಿಯಲ್ಲಿ ಬೇರೆ ಯಾವುದೇ ಕಾರ್ಯವನ್ನು ಮಾಡುವಾಗ 2 ಸಂಧ್ಯಾ ಕಾಲದಲ್ಲಿ, ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಕಾಲದಲ್ಲಿ ಯಾವುದೇ ಜಾತಿ ಸೇರಿದವರು ಕೂಡ ಯಾವುದೇ ಆಶ್ರಮಕ್ಕೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥ 3 ಆಶ್ರಮಕ್ಕೆ ಸೇರಿದವರು ಕೂಡ ಈ ಮಂತ್ರವನ್ನ ಜಪ ಮಾಡಬೇಕು. ಈ ಮಂತ್ರವನ್ನು ಜಪ ಮಾಡಲಿಕ್ಕೆ ನಿರ್ದಿಷ್ಟವಾದಂಥ ಕಾಲವೇನೂ ಇಲ್ಲ. ಯಾವುದೇ ಕಾಲದಲ್ಲೂ ಕೂಡ ಈ ಮಂತ್ರವನ್ನ ಜಪ ಮಾಡಬೇಕು. ಯಾರ ಮುಖದಲ್ಲಿ ರಾಮನ ಮಂತ್ರವಿದೆ, ದೇಹದಲ್ಲಿ ರಾಮನ ಮುದ್ರೆಗಳನ್ನು ಧಾರಣೆ ಮಾಡಿದ್ದಾನೆ ಮತ್ತು ರಾಮ ಮುದ್ರಾಂಕಿತವಾದಂಥ ವಸ್ತ್ರವನ್ನು ಮೈ ಮೇಲೆ ಧಾರಣೆ ಮಾಡಿದ್ದಾನೆ, ಆತ ಯಾವತ್ತೂ ಕೂಡ ಸದ್ಗತಿಯನ್ನು ಪಡ್ಕೊಳ್ತಾನೆ. ಇಲ್ಲಿ ರಾಮ ಮುದ್ರಾಂಕಿತವಾದಂಥ ವಸ್ತ್ರ ಅಂತ ಒಂದು ಹೊಸದಾಗಿ ಬಂತು. ಇಲ್ಲಿ ತನಕ ಅದನ್ನು ನಾವು ಕೇಳಿದ್ದಿಲ್ಲ. ನೀವು ಉತ್ತರ ಭಾರತದಲ್ಲಿ ಎಲ್ಲಾದರೂ ಇದನ್ನು ನೋಡಿರ್ಬೇಕು. ಹಳದಿ ಬಣ್ಣದ ಕೇಸರಿ ಬಣ್ಣದ ಒಂದು ವಸ್ತ್ರ ಇರ್ತದೆ. ಆ ವಸ್ತ್ರದ ಮೇಲೆ ಜಯರಾಮ್, ಶ್ರೀರಾಮ್, ಸೀತಾರಾಮ ಇತ್ಯಾದಿ ಮುದ್ರೆಗಳನ್ನು ಒತ್ತಿರ್ತಾರೆ, ಕೆಂಪು ಬಣ್ಣದಲ್ಲಿ, ಕಾವಿ ಬಣ್ಣದಲ್ಲಿ. ಅದು ರಾಮ ಮುದ್ರಾಂಕಿತವಾದಂಥ ವಸ್ತ್ರ ಅಂತ ಕರೀತಾರೆ. ಅದರಲ್ಲಿ ಕೆಲವು ಕಡೆ ಶಂಖ, ಚಕ್ರ ಮೊದಲಾದಂಥ ಚಿಹ್ನಗಳನ್ನು ಕೂಡ ಒತ್ತಿದ್ದಿರ್ತದೆ. ಅಂಥ ವಸ್ತ್ರವನ್ನು ಧಾರಣೆ ಮಾಡಬೇಕಂತ. ಆ ವಸ್ತ್ರಕ್ಕೆ ಸಮುದ್ರ ಅಂತ ಕರೀತಾರೆ. ಒಂದು ವಿಶಿಷ್ಟವಾದಂಥ ಹೆಸರದು. ಅದು ಬಹಳ ಪವಿತ್ರವಾದಂಥ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವಂಥದ್ದು. ಯಮದೂತ ಫಲಾಯಂತೆ ಸಿಂಹಂ ದೃಷ್ಟ್ವಾ ಯಥಾ ಮೃಗಾಹ. ರಾಮನ ಚಿಹ್ನಗಳಿಂದ ಕೂಡಿದಂಥ ವಸ್ತ್ರವನ್ನ ಮೈ ಮೇಲೆ ಯಾರು ಧಾರಣೆ ಮಾಡಿರ್ತಾರೆ ಅವರನ್ನು ನೋಡಿ ಯಮದೂತರು ಕೂಡ ಹೆದರಿ ಓಡಿ ಹೋಗ್ತಾರೆ. ಅವರನ್ನು ಯಾವತ್ತೂ ಕೂಡ ಯಮನ ಲೋಕಕ್ಕೆ ತಗೊಂಡು ಹೋಗೋದಿಲ್ಲ. ಯಾಕೆಂದ್ರೆ ಒಮ್ಮೆ ಮುನಿಗಳು ರಾಮನನ್ನ ಕೇಳಿದ್ರಂತೆ, ಕಲಿಯುಗದಲ್ಲಿ ಎಲ್ಲ ಬ್ರಾಹ್ಮಣರು ಕೂಡ ಅಸ್ತವ್ಯಸ್ತ ಮನಸ್ಕರಾಗಿರ್ತಾರೆ, ಮಂದ ಬುದ್ಧಿಗಳಾಗಿರ್ತಾರೆ, ತಮ್ಮ ಹೊಟ್ಟೆ ಪೂರ್ತಿಗಾಗಿ ಮನೆಯಿಂದ ಮನೆಗೆ ಅಲಿತಾ ಇರ್ತಾರೆ. ನಿಜ ಜಾಠರ ಪೂತ್ಯರ್ಥಂ ದ್ವಾರಾದ್ವಾರಂ ಭ್ರಮಂತಿ. ಅವರಿಗೆ ನೀನನ್ನು ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗೋದಿಲ್ಲ, ಅದಕ್ಕೇನಾದ್ರೂ ಉಪಾಯ ಮಾಡುವ. ಆಗ ರಾಮ ಹೇಳಿದ, ಮಮ ಮುದ್ರಾಂಕಿತಂ ವಸ್ತ್ರಂ ಕಲೌಧಾರ್ಯಂ ಜನೈ ಸುಖಂ. ನನ್ನ ಮುದ್ರೆಗಳಿಂದ ಅಂಕಿತವಾದಂಥ ವಸ್ತ್ರವನ್ನು ಧಾರಣೆ ಮಾಡಬೇಕು. ಅಂಥ ವಸ್ತ್ರವನ್ನು ಧಾರಣೆ ಮಾಡಿದಂಥ ಮನುಷ್ಯನನ್ನ ಬೇರೆ ಯಾರಾದರೂ ಮುಟ್ಟಿದರೆ, ನೀವು ಸ್ವತಃ ಅಂಥ ವಸ್ತ್ರವನ್ನು ಧಾರಣೆ ಮಾಡಿಲ್ಲದೆ ಇರಬಹುದು, ನಿಮಗೆ ಆ ವಸ್ತ್ರವನ್ನು ಧಾರಣೆ ಮಾಡ್ಲಿಕ್ಕೆ ಆಗದೇ ಇದ್ರು ಆ ವಸ್ತ್ರವನ್ನು ಧಾರಣೆ ಮಾಡಿದಂಥ ಮತ್ತೊಬ್ಬರನ್ನ ನೀವು ಮುಟ್ಟಿದ್ರು ಕೂಡ ನಿಮಗೆ ಅದರಿಂದ ಸತ್ಫಲ ಇದೆ. ಎಲ್ಲ ಪಾಪಗಳನ್ನು ನೀವು ಕಳ್ಕೋತೀರಿ. ಶಂಖಚಕ್ರಾದಿ ಚಿಹ್ನೆಗಳು ಉಳ್ಳದ್ದದು. ಅದನ್ನ
ಸ್ನಾನ ಮಾಡಿಕೊಂಡು ಅದನ್ನು ಧಾರಣೆ ಮಾಡಬೇಕು. ಜಪಕಾಲೇ ವಿಶೇಷತಃ ಜಪ ಅಧ್ಯಯನ ಮೊದಲಾದ ಕಾಲದಲ್ಲಿ ಅದನ್ನು ಧಾರಣೆ ಮಾಡಬೇಕು. ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತಂದರೆ, ಮಲಮೂತ್ರ ವಿಸರ್ಜನೆ ಮಾಡುವಾಗ ಅದನ್ನು ತೆಗೆದಿಡಬೇಕು. ಮಲಗುವಾಗ, ಆಟ ಆಡುವಾಗ, ಅಶುಚಿಯಾಗಿದ್ದಾಗ, ಅಂದರೆ ಜಾತಾಶೌಚ ಮೃತಾಶೌಚಗಳು ಬಂದಾಗ, ಮತ್ತು ಮಾರುಕಟ್ಟೆ, ಸಂತೆ ಮೊದಲಾದ ಕಡೆಗಳಲ್ಲಿ ಸಂಚಾರ ಮಾಡುವಾಗ, ಮೈಲಿಯಾಗುವಂಥ ಸಂದರ್ಭ ಇದ್ದರೆ, ರಾಜಸಭೆಯಲ್ಲಿ ಅದನ್ನು ದುರ್ಜನ ಸಂಪರ್ಕ ಇದ್ದಾಗ ಅದನ್ನು ಧಾರಣೆ ಮಾಡಬಾರ್ದು. ಭೋಜನ ಮಾಡುವಾಗ, ಯಾಕಂದರೆ ಭೋಜನ ಮಾಡುವಾಗ ಎಡಗೈ ಆಗ್ತದಲ್ಲ, ಅದಕ್ಕಾಗಿ ಆ ಸಂದರ್ಭದಲ್ಲಿ ಅದನ್ನು ಧಾರಣೆ ಮಾಡಬಾರ್ದು. ವಿಹಾರೇ ನೈವ ಧಾರೆಯೇ, ಎಲ್ಲಾದರೂ ವಿಹಾರ ಮಾಡಲಿಕ್ಕೆ ಹೋದಾಗಲೂ ಕೂಡ ಅದನ್ನು ಧಾರಣೆ ಮಾಡಬಾರ್ದು. ಆದರೆ ಸ್ನಾನ ಮಾಡುವಾಗ, ವ್ರತ ಮಾಡುವಾಗ, ತೀರ್ಥಯಾತ್ರೆ ಮಾಡುವಾಗ, ಪೂಜೆ ಮಾಡುವಾಗ, ಶ್ರಾದ್ದ, ಹೋಮ, ದಾನ, ಜಪ, ಕೃತ್ಸ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡುವಾಗ, ನಿತ್ಯ ಕರ್ಮಗಳನ್ನು ಮಾಡುವಾಗ, ನೈಮಿತ್ತಿಕ ಕರ್ಮಗಳನ್ನು ಮಾಡುವಾಗ, ತಪಸ್ಸನ್ನು ಮಾಡುವಾಗ ನನ್ನ ಮುದ್ರೆ ಇರುವಂಥ ಈ ವಸ್ತ್ರವನ್ನು ಧಾರಣೆ ಮಾಡಲಿಕ್ಕೆ ಯಾವುದೇ ಪ್ರತಿಬಂಧಕವಿಲ್ಲ. ಅದನ್ನಾಗ ಧಾರಣೆ ಮಾಡಿದರೆ ಅದರಿಂದ ಮಹಾಫಲ ಇದೆ, ನಾನು ಅವರಿಗೆ ಮೋಕ್ಷ ಕೊಡ್ತೇನೆ. ಹೀಗೆ ರಾಮ ಹೇಳಿದ್ದನ್ನು ಆ ಮುನಿಗಳು ಶ್ರವಣ ಮಾಡಿದರು. ರಾಮನನ್ನು ನೋಡಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಅಲ್ಲಿಂದ ರಾಮನ ಮುದ್ರೆಗಳಿಂದ ಕೂಡಿದಂಥ ವಸ್ತ್ರವನ್ನು ಧಾರಣೆ ಮಾಡುವಂಥ ಒಂದು ಬಳಕೆ ಈ ಭೂಲೋಕದಲ್ಲಿ ಬಂತು. ಗೋಪಿಚಂದನ ಸಂಯುತ ರಾಮ ಮುದ್ರೆಯನ್ನು ಧಾರಣೆ ಮಾಡಬೇಕು. ಅದು ಹೇಗೆಂದರೆ ಗೋಪಿಚಂದನದಲ್ಲಿ ಆ ಮುದ್ರೆಗಳನ್ನು ಒತ್ಕೊಂಡು ಧಾರಣೆ ಮಾಡಬೇಕು. ಅದು ಕೂಡ ರಾಮನಿಗೆ ತುಷ್ಟಿದಾಯಕ. ಸದಾ ಸ್ನಾನಂ ರಾಮತೀರ್ಥೆ ನರೈಹಿ ಕಾರ್ಯಂ ಪ್ರಯತ್ನತಃ. ಮತ್ತು ಚೈತ್ರ ಮಾಸದಲ್ಲಿ ಆ ರಾಮನ ತೀರ್ಥದಲ್ಲಿ ಸ್ನಾನ ಕೂಡ ಮಾಡಬೇಕು. ರಾಮಾಯಣವನ್ನು ಶ್ರವಣ ಮಾಡಬೇಕು. ರಾಮನನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಹನುಮತ್ ಕವಚವನ್ನು ಪಠಣ ಮಾಡಬೇಕು. ರಾಮ ಕವಚವನ್ನು ಪಠಣ ಮಾಡಬೇಕು. ಪಠಂತಿ ರಾಮಕವಚಂ ಹನುಮತ್ ಕವಚಂ ವಿನ, ಹನುಮತ್ ಕವಚನವಿಲ್ಲದೆ ರಾಮಕವಚ ಏನಾದ್ರು ಪಾರಾಯಣ ಮಾಡಿದರೆ ಅದು ವ್ಯರ್ಥ, ಅರಣ್ಯ ರೋದನ ಮಾಡಿದಂತೆ. ಆಗ ವಿಷ್ಣುದಾಸ ಹೇಳಿದ, ಆ ಹನುಮತ್ ಕವಚವನ್ನು ಹೇಳಿ ಅದನ್ನು ಸ್ವಲ್ಪ ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆಗ ಆ ರಾಮದಾಸರು ಹನುಮತ್ ಕವಚವನ್ನು ನಿಮಗೆ ಹೇಳ್ತೇನೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆ ಹನುಮತ್ ಕವಚವನ್ನು 13ನೇ ಸರ್ಗದಲ್ಲಿ ನಾವು ಶ್ರವಣ ಮಾಡೋಣ. ಇತಿ ಶತಕೋಟಿ ರಾಮಚರಿತಾಂತರ್ಕತೆ ಆನಂದ ರಾಮಾಯಣೆ ಮನೋಹರ ಕಾಂಡೆ ರಾಮ ಅದ್ವೈತ ಪ್ರದರ್ಶನ ಅನ್ನುವಂಥ 12ನೇಯ ಸರ್ಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.